ಕಾಂಗ್ರೆಸ್ ಕರ್ನಾಟಕದಲ್ಲಿ ಪ್ರವರ್ಧಮಾನಕ್ಕೆ ಬರ್ತದೆ ಅಂತ ಒಂದು ಯೋಚನೆಯಲ್ಲಿ ಅವ್ರು ಏನ್ ಮಾಡಿದ್ದಾರೆ, ಆದಷ್ಟು ಓಟನ್ನ ನಾವು ಈಗ ಲ್ಯಾಂಡ್ ಮಾತ್ರ ಡಿನೋಟಿಫಿಕೇಶನ್ ಆಗ್ತಿತ್ತು, ಈಗ ಓಟು ಸಹಿತ ಡಿನೋಟಿಫಿಕೇಶನ್ ಪರಿಸ್ಥಿತಿಗೆ ಬಂದಿದೆ. ಓಟನ್ನ ಯಾರಿಗೆ ಕೊಡಬೇಕು ಅಂತ ಹೇಳಿ ಅವ್ರು ಸೆಂಟ್ರಲ್ನಾಗ ಯೂನಿಟ್ನವರು ಇಲ್ಲಿ ಬಂದು ತೀರ್ಮಾನ ಮಾಡಿ ಯಾವ ವ್ಯಕ್ತಿಗೆ ಓಟ್ ಕೊಡಬೇಕು ಬೇಡ ಅನ್ನೋ ಒಂದು ವ್ಯವಸ್ಥೆಯನ್ನ ತರುವ ನಿಟ್ಟಿನಲ್ಲಿ ಕೆಲಸವನ್ನ ಹಾಕೊಂಡಿದ್ದಾರೆ. ನಮ್ಮ ಈ ವ್ಯವಸ್ಥೆಗೆ ಏನಾಗಿದೆ, ಈ ವ್ಯವಸ್ಥೆಯನ್ನು ಸರಿಪಡಿಸಬೇಕು ಅಂದ್ರೆ ನಮ್ಮ ತಾಲೂಕಿನ ಎಲ್ಲ 124 ಬೂತ್ ಏನಿದೆ ಆ ಬೂತಿನಲ್ಲಿ ಒಂದು ಬೂತಿನಲ್ಲಿ 700ರಿಂದ 800 ಜನ ಜನಸಂಖ್ಯೆ ಸಿಗೋದು. ನಮ್ಮ ಬೂತ್ ಏಜೆಂಟ್ಸ್ ಪ್ರತಿ ಬೂತ್ನಲ್ಲಿ ಅವ್ರು ಬಂದಂತ ಟೈಮಿಗೆ ಯಾವ ಲೀಸ್ಟ್ ನೋಡಿದಾಗ ಗೊತ್ತಾಗುತ್ತೆ ಯಾವ ಬೂತ್ನಲ್ಲಿ ಎಷ್ಟು ವೋಟ್ ಡಿಲೀಟ್ ಆಗಿದ್ದಾವೆ ಅಥವಾ ಡಿಲೀಟ್ ಆಗೋ ಸ್ಟೇಜ್ನಲ್ಲಿದೆ, ಅವ್ರ ಹೆಸರು ಕಾಣೆ ಆಗಿದ್ದಾವೆ, ಅವರನ್ನ ಕರೆದು ಅವರಿಗೆ ಸಂಬಂಧಪಟ್ಟಂತ ವೋಟರ್ ID ಇರ್ಬೋದು ಅಥವಾ ಆಧಾರ್ ಕಾರ್ಡ್ ಇರ್ಬೋದು, ಯಾವುದೋ ಅಥವಾ ಐಡೆಂಟಿಫಿಕೇಶನ್ ಬೇಕಾದಂತ ಒಂದು, ಈಗ ನಿನ್ನೆ ಮೊನ್ನೆ ಏನ್ ಹೇಳ್ತಾ ಇದಾರೆ ಅಂದ್ರೆ ಅವ್ರದ್ದು ಹೆಸರು ಏನಾದ್ರು ಚೇಂಜ್ ಆಗಿದ್ರೆ ಅವ್ರದ್ದು ಮಾರ್ಕ್ಸ್ ಕಾರ್ಡ್ ನಲ್ಲಿ ಇರುವಂತ ಅಥವಾ TC ಅಲ್ಲಿ ಇರುವಂತ ಹೆಸರನ್ನು ತಂದು ಕೊಟ್ಟು ಅದನ್ನ ರೀಜನರೇಷನ್ ಮಾಡೋದು. ಯಾವ ರೀತಿಯಲ್ಲಿ ಅವರಿಗೆ ಕನ್ಫರ್ಮೇಶನ್ ಬೇಕೋ ಆ ಕನ್ಫರ್ಮೇಶನ್ ಸಿಗೋ ಅಂತ ವ್ಯವಸ್ಥೆನ ನಾವೆಲ್ಲ ಕಾರ್ಯಕರ್ತರು ಸೇರಿ ಮಾಡಿದ್ರೆ, ಅವರು ಒಂದು ಓಟನ್ನ ನಾವು ಹಾಕಿದ್ರೆ ಅಥವಾ ಒಂದು ಓಟನ್ನ ನಾವು ಮಾಡಿಸಿದ್ರೆ ನಾವು ಕಾಂಗ್ರೆಸ್ಸಿಗೆ ಸಂಪೂರ್ಣವಾದಂತ ಬೆಂಬಲ ಕೊಟ್ಟದ್ದು. ನಮ್ಮಲ್ಲಿ ಈಗಾಗಲೇ ಟೌನ್ ಅಲ್ಲಿ 96% ಓಕೆ ಇದೆ, ಇನ್ನಿರೋದು 4%. ಅದನ್ನ 4%ನೊಳಗೆ ಎಷ್ಟು ಜನ ಹಾರೋಗಿದ್ದಾರೆ ಗೊತ್ತಿಲ್ಲ. 96ಕ್ಕೆ ಬರದೇ ಎಷ್ಟು ಜನ ಹಾರೋಗಿದ್ದಾರೆ ಲೀಸ್ಟ್ ನೋಡಿದ್ರೆ ಗೊತ್ತಾಗುತ್ತೆ. ಬೂತ್ ವೈಸ್ ಎಲ್ಲ ವೋಟರ್ಸ್ ಒಂದು ಲೀಸ್ಟ್ ತಗೊಂಡು ಆಯಾ ಭಾಗದಲ್ಲಿ ಯಾರು ವೋಟ್ ಡಿಲೀಟ್ ಆಗಿದೆ ಅನ್ನೋದನ್ನ ಫಸ್ಟ್ ಮೆನ್ಷನ್ ಮಾಡ್ಕೊಳ್ಬೇಕು. ಅವರು ಇಲ್ಲೇ ಇದ್ದಿದ್ರೆ ಅವ್ರಿಗೆ ಸಂಬಂಧಪಟ್ಟಂತ ದಾಖಲಾತಿಗಳನ್ನ ತರಿಸಿ ಆ ದಾಖಲಾತಿಯನ್ನ ಹಾಜರು ಮಾಡಿ 24 hours ಅಂದ್ರೆ ಇನ್ನು ಇರೋದು 30 ದಿವಸ. ನಮ್ಮ 30 ದಿವಸ ಬೇಡ, ಅದು ಸರಿಯಾಗಿ ಮಾಡಿದ್ರೆ 10ರಿಂದ 15 ದಿವಸದೊಳಗೆ ನಮ್ಮೆಲ್ಲ ಕಾರ್ಯಕ್ರಮ ಪ್ರತಿ ಬೂತ್ ನಲ್ಲಿ ಮುಗಿದಿರ್ತದೆ. ಆ ವ್ಯವಸ್ಥೆಯಲ್ಲಿ ನೀವು ಯಾರೇ ಕರೆದ್ರು ಎಷ್ಟೊತ್ತಿಗೆ ಕರೆದ್ರು ನಮ್ಮ ವ್ಯವಸ್ಥೆಯಲ್ಲಿ ಯಾರೇ ಹಿಂಜರಿಕೆ ಇಲ್ಲದಂಗೆ ಈ ಕೆಲಸದಲ್ಲಿ ಭಾಗವಹಿಸಬೇಕು. ನಮ್ಮ ತಾಲೂಕಿನ ಎಲ್ಲ 124 ವಾರ್ಡಿಗೂ ತಾವು ಯಾವಾಗ ಕರೆದ್ರು ನಾನಂತೂ ಬರ್ಲಿಕ್ಕೆ ರೆಡಿ ಇದ್ದೀನಿ. ನಮ್ಮ ಟೌನ್ನಲ್ಲೂ ಬಂತು ಯಾವುದೇ ವಾರ್ಡಿಗೆ ಕರೆದ್ರು, ಯಾವ ಸಂಜೆ ಆಗಲಿ ಬೆಳಿಗ್ಗೆ ಆಗಲಿ ರಾತ್ರಿ ಆಗಲಿ ಯಾವಾಗ ಕರೆದ್ರು ನಾವು ಬರ್ಲಿಕ್ಕೆ ರೆಡಿ ಇದ್ದೀವಿ. ಕೂತ್ಕೊಂಡು ಡಿಸ್ಕಷನ್ ಮಾಡಿ ಯಾವ್ಯಾವ ವೋಟ್ ಡಿಲೀಟ್ ಆಗಿದೆ ಅಥವಾ ಆಫೀಸಿಗೆ ಬಂದರೆ ಅದನ್ನು ನೋಡ್ಕೊಂಡು ಒಂದು 2-3 ಜನ ಸೇರ್ಕೊಂಡು ಅದು ಏನೇ ತೊಂದರೆ ತೊಡಕು ಇದ್ರು ಎಲ್ಲ ಮರೆತು